ವಿದ್ಯಾರ್ಥಿಗೆ ತೆಗನ್ಯಾಗ ನುಗ್ಸುವಂತದ್ದನ್ನ ಇದಾವೆಲ್ಲ ಇವ. ಸೊ ಇದರಲ್ಲಿ ಮುಖ್ಯವಾಗಿ ಸಿಟ್ಟು, ಆಮೇಲೆ ಇದು ಒಂದೈತಲ್ಲ ಅದು. ಸೊ ಇದು ಏನ್ ಮಾಡ್ತೈತಿ ನೋಡ್ರಿ, ಹೈಪೋಥಾಲಮಸ್ ನಿಮ್ಮಲ್ಲಿ ಬಹಳಷ್ಟು ಆಕ್ಟಿವೇಶನ್ ಇತ್ತು ಅಂತಂದ್ರ ಇದು ಸೊ ಏನ್ ಮಾಡ್ತಾರೋ ಎಲ್ಲರೂ ಆ ಕಡೆ ಈ ಕಡೆ ನೋಡೋದು, ಅವ್ರ ಸುತ್ತ ಹಾಕೋದು, ಅವ್ರ ಮನಿ ಸುತ್ತ ಹಾಕೋದು, 10 ಸಲ ಮೇಕಪ್ ಮಾಡ್ಕೊಳ್ಳೋದು, ಬಾಚ್ಕೊಳ್ಳೋದು, ಓದಾಕ್ ಮನಸ್ಸಿರಂಗಿಲ್ಲ, ನೀರ್ ಕುಡಿಯಾಕ ಮನಸ್ಸಿರಂಗಿಲ್ಲ, ಊಟ ಮಾಡಾಕ್ ಮನಸ್ಸಿರಂಗಿಲ್ಲ. ಒಂದಲ್ಲಿ ಹೇಳ್ತಾರ ನೀವ್ರಿ, ನನಗೆ ಯಾಕೋ ಹಸಿವ ಆಗವಲ್ತು ಅಂತ ಹೇಳಿ. ಇದೆಲ್ಲ ಯಾವ್ದ್ರಿಂದ? ಹೈಪೋಥಾಲಮಸ್ ಆಕ್ಟಿವೇಶನ್ ಆಗೋದ್ರಿಂದ, ಇದರಿಂದ ಅದು. ಹೌದಾ? ಸೊ ಇದನ್ನ ಕಂಟ್ರೋಲ್ ಮಾಡ್ಕೋಬೇಕು ಯಾವಾಗ? ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ. ಇದನ್ನ ನೀವು ಕಂಟ್ರೋಲ್ ಮಾಡ್ಕೊಂಡ್ರೆ ಹೈಪೋಥಾಲಮಸ್ ಇವೆಲ್ಲನೂ ಕೂಡ ಕಂಟ್ರೋಲ್ ಆಗ್ತಾವು. ನಾವು ಒಳ್ಳೆ ರೀತಿಯಿಂದ ಸ್ಟಡಿ ಮಾಡಬಹುದು, ಏನಾರ ಸಾಧನೆ ಮಾಡಬಹುದು ನಮ್ಮ ಜೀವನದಲ್ಲಿ. ಸೊ ಹಾಗಾಗಿ ಇದನ್ನ ಕಂಟ್ರೋಲ್ ಮಾಡ್ಕೋಬೇಕು ಅಂತಂದ್ರ ಹೈಪೋಥಾಲಮಸ್ ನಾವೇನ್ ಮಾಡ್ಬೇಕಾಗ್ತೈತಿ, ಇದನ್ನು ಕಂಟ್ರೋಲ್ ಮಾಡ್ಕೋಬಹುದು ನಾವು. ಯಾವ ರೀತಿ ಅಂತಂದ್ರ ಸಲ್ಫೋರಿಕ್ ಆಸಿಡ್ಸ್ ಗಳು ಇರುವಂತದ್ದು, ಸಲ್ಫೋರಿಕ್ ಆಸಿಡ್ ಇರುವ ಆಹಾರ ಪದಾರ್ಥಗಳನ್ನ ಏನ್ ಮಾಡ್ಬೇಕು? ಪದಾರ್ಥಗಳನ್ನು ಸೇವಿಸಬಾರದು. ಏನ್ ಮಾಡಬಾರದು? ಸಲ್ಫೋರಿಕ್ ಆಸಿಡ್ ಇರುವಂತ ಆಹಾರ ಪದಾರ್ಥಗಳನ್ನ ಸೇವನೆ